ಓ ನಾನೊಬ್ಬ ಎಂಥದ್ದು ಗೊತ್ತಾಗಲ್ಲ ನನಗೆ. ಅಲ್ಲೇ ಯೋಚನೆ ಮಾಡಿದ್ರೆ ಸುಮಾರು ದೂರ ಬಂದೆ. ಆಗಲಿ ಸ್ವಲ್ಪ ದೂರ ತೊಳ್ಕಿಂದೆ ಹೋಗಿ ಕೇಳಿ ನೋಡೋಣ. ಒಬ್ರನ್ನ ಫಸ್ಟ್ ಬಿಟ್ಟು ಬಂದು ಆಮೇಲೆ ಮತ್ತೊಬ್ರನ್ನ ಬಿಟ್ಟು ಬರ್ಬೋದು, ಏನಾಗಲ್ಲ. ಪಾರ್ವತಿ ಬೈಕಲ್ಲಿ ಕೂರಕ್ಕಾಗದೋ ಆಗಲ್ಲ. ಪವಿತ್ರತೆ ಯಾರು ಕೂರ್ತದೆ. ಪಾರ್ವತತ್ತೆ ಪಾರ್ವತತ್ತೆ ಇಲ್ಲ ಅಲೇಸಿ ಇಲ್ಲಿ ಯಾರು ಒಬ್ಬರು ಬಂದು ಬೈಕಲ್ಲಿ ಕೂತ್ಕೋತೀರಾ? ಫಸ್ಟ್ ನಿಮ್ಮನ್ನು ಬಿಟ್ಟು ಬಂದು ಆಮೇಲೆ ಮತ್ತೊಬ್ರನ್ನ ಕರ್ಕೊಂಡು ಬರ್ತೀನಿ. ಆತದೆ ಪಾರ್ವತತ್ತೆ ಕೂರಕ್ಕೆ ಆತದ ಬೈಕಲ್ಲಿ? ನಾ ಇವತ್ತೇ ಕಾರು ತಗೋಬರ್ಲ ಮರ್ರ, ನೀವೊಂದು ಫೋನ್ ಮಾಡಿ ಹೇಳಾರು ಹೇಳಿರನ. ಅಯ್ಯೋ ಅಕ್ಕ, ಅವನಿಗೆ ಎಂತ ಆಗಿದೆ ಮರತೆ. ಗಾನಾಗಂಚೂರು ಮಾತಾಡ್ತಾ ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಅಯ್ಯೋ ಈಗ ಬ್ಯಾಗ್ ತೊಗೊಂಡು ಹೋಗ್ಯಾನಪ್ಪ, ಸಾಕಿತ್ತು. ಮತ್ತೆ ಅಂತ ನೀ ಪಕ್ಕನ ಹೇಳೋ ನೋಡಲಿ, ಬೈಕ್ ತೊಳಕಿ ಬೊತ್ತಾದನ್ ಮರತೆ ಇತ್ಲಾಗ ನೀ ಹೇಳು, ನಾನು ಹೊಡ್ಕೊ ಬರ್ತೀನಿ ಅಂತ ಹೇಳೆ. ಬೇಡ ಬೇಡ ಇವನೇ ಕೋಲ್ ಬಿದ್ದಿದ್ದು ಹೆಸರಾದ್ರೂ ಜ್ಞಾನಕ್ಕೆ ಬರ್ತದಲ್ಲ ಪಾಪ, ಆಸೆ ಮಾಡ್ತಾನೆ. ಬೇಡ ಮಗನೆ ನೀವು ಹೋಗು, ಬ್ಯಾಗನ್ನು ತಗೊಂಡಲ್ಲ ಸಾಕು, ನಾವು ಹಗೂರಕ್ಕೆ ನಡ್ಕೊ ಬರ್ತೀವ. ಆಚೆಗೆ ಈಚೆಗೆಲ್ಲ ನೋಡ್ತಾ ಬರ್ದೆ ಸುಮಾರು ವರ್ಷ ಆಗಿದೆ. ಏನು ಪವಿತ್ರತೆ ಹೇಳ್ತಾ ಇದೆ ನಡ್ಕೊಂಡೇ ಹೋಗೋಣ, ಎಲ್ಲ ದಾರಿ ಸಿಗ್ತಾರನ್ನೆಲ್ಲ ಮಾತಾಡ್ತಾ ಹೋಗ್ತದೆ ಅಂತ. ನೀವು ಹೋಗು ಮಗನೆ ಆಯ್ತಾ, ಹೋಗಿ ಗೊತ್ತಾದರೆ ಅಂತ ಹೇಳು ಅಣ್ಣಗೆ. ಹಾಂ ಹಂಗಾರೆ ಸರಿ ಆತನವ ನೀನು ಹರ ಕೈಗೂಡ್ತಾ ನಡಿ, ಅದು ಎಷ್ಟೊತ್ತು ನಡೀತೀಯೋ ನಡಿ. ಅಭ್ಯಾಸ ಇಲ್ದಿದ್ದೋಳ ಇಡೀ 2-3 ಮೈಲಿ ನೋಡಿದ್ರೆ ಕಡೆಗೆ ಮೇಕೆ ನೋವು ಅಂತ ಕುತ್ಕೋಬೋದು, ಗೊತ್ತಾಗ್ತದೆ. ಅಯ್ಯೋ ಇಲ್ಲೇ ಅಕ್ಕ, ನಾವು ಬೆಳಿಗ್ಗೆ ಎದ್ದು ಎಷ್ಟು ಮೈಲಿ ವಾಕಿಂಗ್ ಹೋಗ್ತೀವಿ ಗೊತ್ತಾ? ಅಯ್ಯೋ ಮತ್ತೆ ಈ ಬಾಡಿ ಇಟ್ಕೊಂಡು ಅಂತ ಮಾಡೋದು ಮರತೆ, ನಡ್ಕೊಂಡು ಹೋಗೋಣ, ಏನು ತೊಂದರೆ ಇಲ್ಲ. ಆದರೆ ಇಲ್ಲೋಡ ಈ ಮನೆಯೆಲ್ಲ ಅವಾಗ ಹೆಂಗಿದ್ವು ಈಗಲೂ ಹಾಗೆ ಅದಾವಲ್ಲನಕ್ಕ. ಒಂದು ತಂತಿ ಬೇಲಿನೂ ಮಾಡ್ಕೊಂಡಿಲ್ಲ, ಅದೇ ದಬ್ಬೆ ಸಿಗ್ದು ಹೊಡಿತಾ ಇದಾರಪ್ಪ. ಏನು ಜನನೇನ, ನೀನೇನೇ ಹೇಳಕ್ಕ, ನಿಮ್ಮೂರು ಇಂಪ್ರೂವ್ ಆಗಲ್ಲ ಕಣೆ. ಅಲ್ಲ ನೀ ಅಂತ ಕಲಿಕೊಂಡೆ ಪವಿತ್ರ, ನಿಮ್ಮೂರು ಇಂಪ್ರೂವ್ ಆಗಲ್ಲ ಅಂತ ಹೇಳ್ತೀಯಲ್ಲ, ನಿಂದು ಯಾವ ಊರೇ ಹಂಗಾರೆ? ನಿಂಗೂ ಇದೆ ಊರಲ್ಲನೇ? ಎಟ್ಲಾಯ್ಕೆ ಹೇಳ್ತೀಯ ನೋಡ. ಅಲ್ಲ ತಂತಿ ಬೇಲೆ ಮಾಡ್ಕೊಂಡ್ಲ, ಇದು ಮಾಡ್ಕೊಂಡ್ಲ, ಕೋಲ್ಕಟ್ನೆ ಕಟ್ಕೊಂಡ್ಲ ಅನ್ನಕ್ಕೆ ನಿಮ್ಮಂಗಿದ್ದು ಗೊಟ್ಟಾಗಿದ್ದಾರೆಲ್ಲ ಬೆಂಗಳೂರು ಪೇಟೆ ಬದಿ ಸೇರ್ಕೊಳ್ಳಿ. ಅಲ್ಲಿ ದುಡ್ಮೆ ನಮಗೆ ಹೊಳ್ಬೇಡ, ನಾವು ಅಲ್ಲೇ ಇರ್ತೀವಿ ಅನ್ನೆ. ಇಲ್ಲಿ ನಾನು ಹಂಗಿದ್ದಾರೆ, ಏನು ವಯಸ್ಸಾದಾರೆ ಇಬ್ಬರು ಇದ್ದಾರೆ, ಅಂತ ತಂತಿ ಬೇಲಿ ಮಾಡ್ಕೊಂಡೆ ಅಂತ ಮಾಡ್ತಾರೆ, ಎಂತ ಮಾಡ್ಕೊಂಡೆ ಅಂತ ಮಾಡ್ತಾರೆ. ಅದಕ್ಕೆ ಆದರೆ ಅದರಲ್ಲೇ ಬೇಕಾರೆ ಮಾಡ್ಕೊಂಡ್ಲಿ, ಬ್ಯಾಡ್ದಿರು ಬಿಟ್ಕೊಂಡ್ಲಿ ಅಂತ ನೋಡ್ಬೇಕಾರೆ. ಮನೆಗೆ ಇದ್ದ 1-2 ಮಕ್ಕಳು ಪೂರ್ತಿ ಪೇಟೆ ಸೇರ್ಕೊಂಡ ನಮ್ಮ ಮನೆ ಅಂದೇ ಹೇಳ್ತಿದ್ದ. ಎಲ್ಲರೂ ಹಂಗಾಗಕ್ಕೆ ಹೋಗಿ ಹಿಂಗೀಗ ಆಗಲಿ. ಅದರಲ್ಲಾರು ಒಂದು ಅದಿಯಲ್ಲ ಹಳೆ ಮನೆ ಅವು, ಈಗಿನ ತಾರಸಿ ಮನೆ ಕಟ್ಕಿನದ್ಕಿಂತ ಅವು ಎಷ್ಟೋ ಗಟ್ಟುಮುಟ್ಟಾಗಿರ್ತಾವೆ, ನಿಂಗೆ ಗೊತ್ತಿಲ್ಲ. ಅದು ಒಂದು ಹೌದೇ ಅಂತ ಮಾಡೋಣ ನೀ ಹೇಳೋದ. ಆದರೂ ಎಲ್ಲರೂ ಹಾಗೆ ಇರಲ್ಲ ಕಣೆ ಅಕ್ಕ. ಈಗ ನೋಡು, ನಾವೀಗ ಬೆಂಗಳೂರಿಗೆ ಹೋಗಿವ, ನಮ್ಮ ಮನೇಲಿ ಇವ್ರ ಅಣ್ಣ ಎಷ್ಟು ಚೆನ್ನಾಗಿ ಮಾಡ್ಕೊಂಡಾರೆ ಗೊತ್ತಾ. ನಾವು ಎಂತಕ್ಕೆ ಹಿಂಗೆ ನಿಂದಿಸಿ ಯಾವ ಥರ ಇದರ್ಕೆ ಇದ್ದಾಗ ನೋಡು, ನಿಮ್ಗೆ ಹೇಳ್ತೀನಿ, ಭಾವನ ನಿನ್ನ ಇಬ್ಬರನ್ನು ಕರ್ಕೊಂಡೋಗಿ ಬರೋಕ್ಕೆ ಹೇಳ್ತೀನಿ. ನಮ್ಮನೇಲಿ ಇವ್ರ ಹತ್ರ ಬಂದು ನೋಡಿ ಮನೆ ಹತ್ರ ಹೆಂಗೆ ಮಾಡ್ಕೊಂಡಾರೆ ಅಂತ. ಪೇಟೆ ಮನೆ ತೆಗೆದು ಬದಿ ಇಡಬೇಕು, ನಾವೇ ಈಗ ಬರೀ ಕೈ ಕಾಲು ತೊಗೊಂಡು ಹೋಗ್ಕೊಂಡು ಅಲ್ಲಿ ಪಾಠ ಪಡೋ ಕಥೆ ಆಗಿದೆ ಗೊತ್ತಾ. ಇಲ್ಲಿ ಚೆನ್ನಾಗಾಗ್ಯಾರೆ. ಹ್ಞೂನೇ ಚೆನ್ನಾಗಾಗ್ಯಾರೆ ಅಂದರೆ ಈಗ 2 ಗಂಡಿದ್ರು, ಒಬ್ಬ ಮನೆ ಬದಿ ಇದ್ರು, ಮತ್ತೊಬ್ಬ ಹೊರಗಡೆ ಇದ್ರೆ ಅಂತಾರು ಚೆನ್ನಾಗಿ ಮಾಡ್ಕೋಬೋದು. ಇಬ್ರಿಗಿಬ್ರು ಹೆರಿಗೆ ಹೋಗ್ತೀವಿ ಅಂತ ಹೋದರೆ ಎಂತ ಮಾಡೋದ? ಇಲ್ಲ 2 ಹೆಣ್ಣಾಗಿ ಹೆರ್ಕೊಟ್ಟು ಮದುವೆ ಮಾಡಿದ್ರೆ ಎಂತ ಮಾಡ್ತಾರೆ ಇಲ್ಲಿ ಬಂದ? ಎಲ್ಲ ಒಟ್ಟು ಈಗೇನು ನಮ್ಮ ತಲೆ ಇರೋ ತನಕ ಅಂತಾನ. ನಮ್ಮನೇಲಿ ಈಗ 2 ಗಂಡು ಹುಡುಗರು ಓದಿ ಬರೆದು ಹೋದ್ಮೇಲೆ ಎಂತ ಆಗ್ತದ ನಮ್ಮನೆ ಕತೆ. ನಮ್ಮ ಸಹಾರದೊಬ್ಳು ಏನು ಮನೆ ಕಟ್ಟಬೇಕು ಅಂತ ಕುಣಿತದೆ, ಎಂತ ಮಾಡೋದು, ಕಟ್ಟೆ ಅಂತ ಮಾಡೋದು. ಅಯ್ಯೋ ನಿಮ್ಮ ಸೊಸೆ ಕತೆ ಬಿಡುವಾಕ, ಅದು ಎಂಥದ್ನೂ ಕಟ್ಟಬೇಕು ಅಂತದೆ. ಮನೆ ಅಂದರೆ ಅಷ್ಟು ಚೆನ್ನಾಗದೆ ನಿಮ್ದೀಗ, ಮತ್ತೆಂತಕ್ಕಂತ ಬೇರೆ ಮನೆ ಕಟ್ಟದ ಇರ್ತದಲ್ಲ. ಇಲ್ಲಿ ಹೋದಲ್ಲೆಲ್ಲ ತಾರಸಿ ಮನೆ ನೋಡ್ತದ, ನಮ್ಮನೆ ಒಂದು ಹಾಗೆ ಆಗಲಿ ಅನ್ನೋ ಮನ್ಸು. ಅದಕ್ಕೆ ಅಲ್ಲ ಅದು ಹೇಳ್ತದೆ ಅಂತ ಹೇಳಿ ನಾವು ನೊರಿ ಬಣ್ಣಕ್ಕೆಲ್ಲ ಹುಲಿ ಬಣ್ಣಕ್ಕೆ ನೊರಿ ಮೈ ಸುಟ್ಕೊಂಡಿತ್ತಂತ ಆಗಾದಿ ಮಾಡಲ್ಲ. ಸದ್ಯಕ್ಕೆ ಮನೆಗೇ ಕಟ್ಟೋಕ್ಕಾಗಲ್ಲ. ಸದ್ಯಕ್ಕೆ ಅಂದರೆ ಅಂತ ಇನ್ನು ಹುಡುಗರೆಲ್ಲ ದೊಡ್ಡ ದೊಡ್ಡ ಕಾಲೇಜಿಗೆ ಹೋದ್ಮೇಲೆ ಓದೋ ಖರ್ಚು ಜಾಸ್ತಿ ಆಗ್ತದೆ. ಹ್ಞೂನೇ ಅಕ್ಕ, ಅದೇನೋ ಹೌದು, ಓದೋ ಖರ್ಚಿನ ಸುದ್ದಿ ಮಾತ್ರ ಹೇಳಬೇಡ. ಹ್ಞೂನೇ ನಮ್ಮ ಹುಡುಗನ ನೋಡ್ತೀನಲ್ಲ, ಅವನು ಖಾಲಿ ಹುಡುಗನ ಕತೆ ಬಿಡು. ಚಿಂಗಾಣಿ ಈ ಸತಿ ಹೋಗ್ಯಾನಲ್ಲ, 1 ವರ್ಷ ಓದಿ ಖರ್ಚು ಮಾಡಿದ್ದೋಡು ನಿಂದು ಡಿಗ್ರಿ ಮುಗ್ದಿತ್ತೇ ನಾನು ನೋಡು.
ಆ ನಮ್ಮನೆ ಅದು ಎಂಥ ಪುಸ್ತಕನೋ ಅವು ಏನು ಓದ್ತಾವೋ ಏನು ಬರೀತಾವೋ ಅದರಲ್ಲಿ ನಂಗಂತೂ ಗೊತ್ತಿಲ್ಲ. ಒಟ್ಟರಸಿ ಒಂದು ಪುಸ್ತಕ ಅದು ಹಾಗೆ ಕಾಣೆ ಅಕ್ಕ. ಈಗ ಪುಸ್ತಕ ಅಂದರೆ ಅಕ್ಷರ ತಿದ್ಸೋಕ್ಕೂ ಒಂದೊಂದು ಪುಸ್ತಕ ಇರ್ತವೆ. ಹಿಂದೆಲ್ಲ ಏನು ಮಾಡ್ತಿದ್ರೆ ನೀವೆಲ್ಲ ಮನೆಯಲ್ಲೇ ಇರ್ತಿದ್ರಿ, ಸ್ಕೂಲಿಂದ ಹುಡುಗರು ಬಂದ ಕೂಡಲೇ ಸ್ಲೇಟು ಬಳಪ ಹಿಡ್ಕೊಂಡು ತಿದ್ದಿಸ್ತಿದ್ರಿ ಕೈಯಲ್ಲಿ. ಈಗ ಆ ಥರ ತಿದ್ಸೋಕ್ಕೆ ಯಾರಿಗೆ ಟೈಮ್ ಅದೇ ಹೇಳ? ಎಲ್ಲ ಅವ್ರವ್ರ ಡ್ಯೂಟಿಗೆ ಹೋಗೋರು. ಹಾಗಾಗಿ ಆ ಪುಸ್ತಕದಲ್ಲೇ ಇಟ್ಕೊಂಡು ತಿದ್ದೋದು ಅಂತ. ಅದಕ್ಕೆ ಅಷ್ಟು ಪುಸ್ತಕ ಆಗ್ತವೆ. ಈಗ ನಿಮ್ಮನೇಲಿ ನಿಮ್ಮ ಶಾರದನೇ ತದ ಅದು ಚಿಂಗಣ್ಣಿಗೆ ಏನಾರು ಕೂರ್ಸಿ ಬರೆಸ್ತದ? ಅಯ್ಯೋ ಪವಿತ್ರ, ನೀ ಎಲ್ಲಿದ್ದೀಯಾ? ಬರೆಸ್ತದ ಏನು ಸ್ವಲ್ಪ ಇರಲ್ಲ ಮರತೆ. ಆ ಹುಡುಗೇನು ಕಣ್ಣು ಕುಗುರ್ತಿರ್ತವೆ, ಅದರಲ್ಲೇ ಹಿಡ್ಕೊಂಡು ಬರೀತದೆ. ಈ ವಯಸ್ಸಲ್ಲೆಲ್ಲ ನಾವು ಎಲ್ಲಿ ಮುನ್ನಾಟ ಆಡ್ಕೊಂಡು ಎಂತ ಮಾಡ್ಕೊಂಡಿದ್ವೇನ, ಎಷ್ಟು ಚೆನ್ನಾಗಿರ್ತಿತ್ತು. ಆ ಹುಡುಗರಿಗೆ, ನಮ್ಮನೆ ಹುಡುಗರಿಗೆ ಆಟ ಮುನ್ನಾಟ ಅಂದರೆ ಎಂತ ಅಂತಲೇ ಗೊತ್ತಿಲ್ಲ. ನಾನೇ ಎಲ್ಲರೂ ಪುಳ್ಳನ್ನು ಕರ್ಕೊಂಡು ಒಂದ್ಸರಿ ಎತ್ಕೊಲ್ಲಾಟ ಆಡೋದು. ಯಾವ್ದಾರು ಒಂದಾರು ಗೊತ್ತಿರಲಿ, ಅವನ ನಂತರ ಪೀಳಿಗೆಗೆ ಅವ್ನಿಗೆ ಹೇಳಕ್ಕೆ ಬೇಕಲ್ಲ ಅಂತ. ಅಯ್ಯೋ ಪಾಪಣ್ಣನ ಮಕ್ಳಿಗೆ ಇಷ್ಟಾರೋ ಗೊತ್ತೇ ಅಕ್ಕ. ನಮ್ಮ ಹುಡುಗರು ನೋಡಿದ್ರೆ ನೀ ಏನಂತೀಯ, ಹೊರದೇಶದಿಂದ ಬಂದರೇನೋ ಅನ್ಬೇಕು, ಹಂಗೆ ಮಾಡ್ತಾವೆ ಒಂದೊಂದ್ಸತಿ. ನನಗೆ ನೋಡಿ ಸಾಕಾತ ಬಂತೆ. ನೀನೇ ನನಗಿಂತ ಗಟ್ಟಿ ಇದ್ದೀಯಲ್ಲ ಅಕ್ಕ. ಆ ಹುಡುಗಿ ಹೇಳಿದ್ದೆ ಸಮ ಐತೆ, ಒಬ್ರನ್ನ ಬೈಕಲ್ಲಿ ಬಿಟ್ಟು ಬಂದು ಆಮೇಲೆ ಮತ್ತೊಬ್ರನ್ನ ಕರ್ಕೊಂಡು ಹೋಗ್ಬೋದಿತ್ತು. ಹೊಳು ಇತ್ತು. ಒಳ್ಳೆಲ್ಲ ಯಾಕೆ ಹೇಳ್ತಿ? ಅಲ್ಲಿ ಮನೇಲಿ ಒಟ್ಟಿತ್ತು ಹೇಳಿ ನಡ್ಕೊಂಡು ಹೋಗೋಣ, ಎಲ್ಲ ಒಂಚೂರು ನೋಡ್ತಾ ಹೋಗೋಕ್ಕಾಗ್ತದೆ ಅಂತ ಹೇಳಿ ಈಗ ಬೈಕಲ್ಲಿ ಹೋಗೋದಿತ್ತು ಅಂತೀಯ. ಹಂಗಿದ್ದಿದ್ರೆ ಅಣ್ಣ ಇನ್ನು ಮಗಳಿಗೆ ಹೇಳ್ತಿರ್ಲ ನಾನು. ಹ್ಞೂ ಅಕ್ಕ, ಸುಮ್ಮನೆ ಇರು. ನೀ ಹೇಳ್ದ ಕೂಡಲೇ ಇನ್ನು ಅಣ್ಣನ ಹೆಂಡತಿ ಕಳಿಸ್ಬಿಡ್ತದೆ ಮಗನ್ನ. ಎಂಥ ಪ್ಯಾಟಿಗೆ ಹೋಗೋ ಕೆಲಸ ಇದ್ದರೂ ಬೇಡ, ಸಾಯಂಕಾಲ ಅವ್ರು ಬಂದು ಹೋದ್ಮೇಲೆ ಮಾಡು ಅಂದಿರ್ತದೆ ನೋಡ್ಬೇಕಾರೆ. ಪವಿತ್ರ, ನೀ ಸ್ವಲ್ಪ ಸುಮ್ಮನೆ ಬತ್ತೀಯ? ಆಚೆ ಈಚೆ ಮನೆಯವರೆಲ್ಲ, ಊರು ಮನೆಯವರಲ್ಲನೇ ನಾವು ಹಿಂಗೆ ಹೇಳ್ತಾ ಹೋದರೆ ಅವ್ರಿಗೆ ಗೊತ್ತಾಗಲ್ಲನೇ ಯಾರು ಸುದ್ದಿ ಹೇಳ್ತಿದ್ದೀವಿ ಅಂತ. ನಾವೇ ಸಸಾರಾಗೋದು ಹಂಗೆ ಗೊತ್ತಾದ್ರೆ ಗೊತ್ತಾ? ಇಲ್ಲಪ್ಪ, ನಾ ಇನ್ನಷ್ಟು ಜೋರು ಹೇಳ್ತಿದ್ದೀನಿ ನನ್ನ ಅಕ್ಕ. ಕೇಳಲ್ಲ ಅವರಿಗೆ, ಆದರೂ ಹೇಳದ ನೀ ಹೇಳ್ತೀಯಲ್ಲ, ಅವ್ರ ತಲೆಯಲ್ಲಿ ಎಂತ ಅದೆಯೋ ನಮ್ಮ ಅಣ್ಣನ ಹೆಂಡ್ತಿನ. ಆ ಮಗನ ಎಂತಕ್ಕೆ ಮನೆಯಲ್ಲೇ ಬಿಟ್ಕೊಂಡದೆ? ಬೇಕಾದಂಗೆ ಹೋಗಿ ದುಡಿಮೆ ಮಾಡ್ಬೋದು. ಮನೆ ಬದಿ ಹೆಂಗಿದ್ರು ಅಪ್ಪ ಅಮ್ಮ ಗಟ್ಟಿ ಆದರೆ ಅವ್ರು ಮಾಡ್ತಾರೆ. ಅದಕ್ಕೆ ಹಂಗಾರೆ ಒಂದು ಡಿಗ್ರಿನ ಡಬಲ್ ಡಿಗ್ರಿನ ಎಂಥದ ಆಗಿದೆ. ಹೋಗಿ ಪೇಟೆ ಬದಿ ಎಂಥ ಸಂಪಾದನೆ ಮಾಡೋಕ್ಕಾಗಲ್ಲನೇ. ಅಲ್ಲ ಪುಣಾತೀತಿ, ನಿಂದು ಒಳ್ಳೆ ಕಥೆ ಆತಲ್ಲ. ಮನೆ ಒಳಗೆ ಮನಸ್ಸಿದ್ರೆ ಆ ಮನಸ್ಸಿಗೆ ನಿನ್ನ ಗುರ್ತಿರ್ಬೇಕಲ್ಲೇ. ಈಗ ವಯಸ್ಸಾದವರಿದ್ರೆ ನಿನ್ನ ಸಣ್ಣಕ್ಕಿರೋಷ್ಟೊತ್ತಿಗೆಲ್ಲ ನೋಡಿರ್ತಾರೆ. ಈಗ ಬೇರೆ ಮಕ್ಳ ಮರಿಗೆಲ್ಲ ಮದುವೆ ಹಬ್ಬ ಆದರೆ ಅವ್ರು ಬಂದ್ರೆ ನಿನ್ನ ನೋಡಲೇ ಇಲ್ಲ. ಹೆಂಗೆ ನಿನ್ನ ಮಾತಾಡ್ತಾರೆ? ಹಂಗೆ ಹಾದಿಲಿ ಎಷ್ಟು ಜನ ಓಡಾಡ್ತಾರೆ ಇಲ್ಲ ದಿನಕ್ಕಿಲ್ಲಿ, ಎಲ್ಲರನ್ನೂ ಮಾತಾಡ್ತಾ ಕೂತ್ಕೊಳಕ್ಕಾಗ್ತದಾನೆ. ಅದು ಈಗ ಬೇರೆ ಕೆಲಸದ ದಿನ ಏನು ನೊಟ್ಟೆ ಗಿಟ್ಟೆ ಎಂಥದ. ಇನ್ನು ನಾವು ಈಗ ಮನೆಗೆ ಹೋದಿದ್ದೀವಿ ಮರತೆ, ಮನೇಲಿ ಏನಾರು ಕೆಲಸ ಅದೆಯಾ, ಕೆಲಸದ ದಿನದಲ್ಲಿ ಬಂದರು ಅಂಥೇಳಿ ಅವ್ರಿಯಮ್ಮೆ ಅಂತ ಹೇಳ್ತದೆ ಏನೋ. ಇನ್ನು ಅಯ್ಯೋ ಮರತೆ, ಎಂತ ಹೇಳೋಕ್ಕೆ ಅವಕಾಶನೇ ಇಲ್ಲಲ್ಲ. ಏನೇನು ಬೇಕೋ ಎಲ್ಲ ಮಾಡ್ಕೊ ಬಂದಿಯಪ್ಪ, ಅದನ್ನೇ ತೆಗೆದು ಬಡಿಸಿದ್ರೆ ಸಾಕು. ಇನ್ನು ಎಷ್ಟು ಅಂತೀವಿ ನಾವು ಬೇಕತ್ತಲ್ಲ, ಅದು ಎಂತ ಮಾಡೋದು ಬೇಡ. ಅಲ್ವರ್ಸ್ಕೊತ ಮಾಡಿ ತಿಂದಿದ್ದು ನಮ್ಗೆ ಮೈ ಕತ್ತೋದು ಇಲ್ಲ, ಮನಸ್ಸು ಮೊದಲೇ ಇಲ್ಲ. ಅದು ಎಂಥರ ಆಗ್ತದೆ ಮರತೆ. ನನಗೂ ಕೈಕಾಲು ಬತ್ತು ಬಂದರೆ ಚೂರು ಹೆಜ್ಜೆ ಚುರುಕು ಮಾಡೋಕೈತ್ರ. ಮಳೆ ಒಂದು ಹೊಳವಾಗಿದ್ದಕ್ಕೆ ಬದುಕೊಂಡು ಆದಷ್ಟು ಬೇಗ ಮನೆ ಸೇರ್ಕೊಂಡನ. ಹಿಂದೆ ವಾಪಸ್ ಹೋಗ್ಬೇಕು ಅಂತೀಯ ನೀನು ಬೇರೆ. ನಾ ಹೇಳೋದಾರೆ ಇನ್ನೊಂದೇನು ಉಳಿದು ಹೋಗೋದೆ ಪವಿತ್ರ, ಇನ್ನು ಬರೋದು ಯಾವಾಗಲೇನ ನೋಡೋಣ ಅಕ್ಕ. ಅಲ್ಲಿ ಪರಿಸ್ಥಿತಿ ನೋಡ್ಕೊಳ್ಳೋಣ. ಉಳಿಯೋಕ್ಕೆ ಹೇಳಿದ್ರಲ್ಲ, ಉಳಿರಿ ಅನ್ನೋ ಸುದ್ದಿನೇ ಹೇಳ್ದೆ ಇದ್ರೆ ನಾವು ಹೆಂಗೆ ಉಳಿಯೋಕ್ಕಾಗ್ತದೆ? ಅಲ್ಲ, ಅದು ಒಂದು ಹೌದು ಅಂತ ಮಾಡೋಣ. ಆದ್ರೆ ಇಷ್ಟು ಅಪೂರ್ವಕ್ಕೆ ಒಂದ್ಸತಿ ಹೋಗ್ತಿದ್ದೀನಿ, ಉಳಿಯಿರಿ ಅಂತ ಅದ್ರ ಬಾಯಲ್ಲಿ ಒಂದು ಸೊಲ್ ಬರಲ್ಲ ಅಂತೀಯ ಮರತಿ ಅಕ್ಕ. ಹಿಂಗೆ ಇಲ್ಲದೇ ಹೋದ ಆಸೆ. ಈಗ ಹೋದಿಯಲ್ಲ ಹೆಂಗಿದ್ರು, ಅವಾಗಲೇ ಗೊತ್ತಾಗ್ತದೆ ಅಂತ ಹೇಳ್ತದೆ ಅಂತ. ಹ್ಞೂ ಹೆಜ್ಜೆ ಚುರುಕು ಮಾಡು ಪವಿತ್ರ. ಓ ಪವಿತ್ರ, ಯಾರೂ ಇಲ್ಲ ಅಂತಿದ್ದೆ ಅಲ್ಲೋಡಲ್ಲೇ. ಸೀತಾರಾಮಯ್ಯನ ಮಗಳ ಕಾವೇರಲ್ಲನೇ ಅದ. ಅಯ್ಯೋ ದೇವ್ರೆ, ಮದುವೆ ಆಗಿತ್ತ, ಅದಕ್ಕೆ ಮದುವೆ ಆಗಿತ್ತ. ಸುತ್ಕಾಲಂಗಾದ ಒಂದು ಕಾಣ್ತದೆ ನೋಡ, ಕೊಳ್ಳಲ್ಲಿ ಅಂತ ಗೊತ್ತಾಗಲ್ಲ. ಹಣ್ಣಿಗೆ ಇಟ್ಕೊಂಡದೆ, ಬಳಿ ಅದೇ ಸುತ್ಕಾಲಂಗ್ರು ಕಾಣ್ತಾವನೆ. ಇಲ್ಲಿ ಅಂತ ಕತೆ ಅದ ಗೊತ್ತಿಲ್ಲ ಜಾಸ್ತಿ ತವ್ರ ಮನೆಗೆ. ಅಯ್ಯೋ ಅಕ್ಕಾದಿ ತಲೆ ಕೆಡ್ಸ್ಕೊಂಡದು ನೋಡಿದ್ರೆ ಎಂಥದ್ದು ಈಗ ನಿಮ್ಮ ಮನೇಲೇ ಯಾರಿಗೆ ಏನೋ ಆಗಿದೆ ಅನ್ಬೇಕು. ಕಾಲುಂಗ್ರೆ ಇಲ್ಲ. ನೀನು ಎಂತ ಸಡನ್ನಾಗಿ ಕೇಳಕ್ಕೆ ಹೋಗ್ಬೇಡ ಅಕ್ಕ.